ಇವತ್ತು ಮಾನ್ಯ ಸುಧಾಕರ್ ಸರ್ ಅವರು ಅತಿಥಿ ಉಪನ್ಯಾಸಕರಿಗೆ ನಾವು ಸ್ಪಂದಿಸ್ತಾ ಇದ್ದೀವಿ, ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ರಾಜ್ಯದ ಹಲವಾರು ನಾಯಕರುಗಳನ್ನು ಇವತ್ತು ಸಭೆಗೆ ಕರೆದಿರ್ತಕ್ಕಂಥದ್ದು. ಸಭೆಯ ಲೈವನ್ನು ನಾವೆಲ್ಲ ಕೂಡ ಇಲ್ಲಿಂದಲೇ ಫೇಸ್ಬುಕ್ನಲ್ಲಿ ನೋಡಿದ್ವಿ. ಆದರೆ ಸಭೆಗೆ ಕರೆದಿರ್ತಕ್ಕಂಥ ಉದ್ದೇಶ ಏನಾಗಿತ್ತಂದ್ರೆ ಚರ್ಚೆ. ಆದರೆ ಇಲ್ಲಿ ಅವರು ಯಾವುದೇ ಚರ್ಚೆಯನ್ನು ಮಾಡಲಾರ್ದು ಈಗಾಗಲೇ ಒಂದು ಸಿದ್ಧಪಡಿಸಿರ್ತಕ್ಕಂತಹ ಮಾಹಿತಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿದರು. ಅದಕ್ಕೆ ಮೊದಲನೇದಾಗಿ ಇದಕ್ಕೆ ತಿರಸ್ಕಾರ ಇದೆ. ಏಕೆಂದರೆ ತಾವು ಚರ್ಚೆಗೆ ಅಂತ ಹೇಳಿ ಕರೆದಾಗ ನಮ್ಮ ಸಮಸ್ಯೆಗಳನ್ನು ನೀವು ಕೇಳಬೇಕಾಗಿತ್ತು, ಜೊತೆಗೆ ತಾವು ಹೇಳಿರ್ತಕ್ಕಂತಹ ಮಾಹಿತಿಯನ್ನು ಕೂಲಂಕುಷವಾಗಿ ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ತಾವು ಯಾವುದೇ ಚರ್ಚೆಯನ್ನು ಮಾಡಲಾರದೆ ನಮ್ಮ ಹಲವು ದಿನಗಳ ಬೇಡಿಕೆ, ಸುಮಾರು 20 ವರ್ಷಗಳಿಂದ ನಾವೇನು ಸೇವೆ ಸಲ್ಲಿಸ್ತಾ ಇದ್ದೀವೋ, ಇವತ್ತು ನಾವೇನು ನಿವೃತ್ತಿ ಅಂಚಿಗೆ ಬಂದಿದ್ದೀವೋ, ಮತ್ತು ನಾವೆಲ್ಲ ಅತಿಥಿ ಉಪನ್ಯಾಸಕರು, ರಾಜ್ಯದ 11,500ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ನಾವೇನು ಕೆಲಸ ನಿರ್ವಹಿಸ್ತಾ ಇದ್ದೀವೋ, ಇವರ ಹಿತ ಕಾಪಾಡ್ತಕ್ಕಂಥ ಒಂದು ಸಂದೇಶಗಳನ್ನು ತಾವು ತಮ್ಮ ಮಾಹಿತಿಯಲ್ಲಿ ಕೊಟ್ಟಿಲ್ಲ. ಕೇವಲ 5,000 ರೂಪಾಯಿ ವೇತನವನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು, ಇನ್ನೊಂದು ಆರೋಗ್ಯ ಯೋಜನೆ ಅನ್ನುವ ಹೆಸರಿನಲ್ಲಿ ನಮ್ಮ ಕಡೆಯಿಂದಲೇ 400 ರೂಪಾಯಿಯನ್ನ ಪ್ರತಿ ತಿಂಗಳ ತುಂಬಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ, ಅದು ನೀವು ಮಾಡಿರ್ತಕ್ಕಂಥ ಆರೋಗ್ಯ ಸಂಜೀವಿನಿ ಅನ್ನುವಂತಹ ಒಂದು ಯೋಜನೆ ನಾವು ಅಪಘಾತಕ್ಕೆ ಈಡಾಗಲಿ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದಾಗಿದೆ. ಇನ್ನೊಂದನ್ನ ತಾವು ಹೇಳ್ತಾ ಇದ್ದೀರಿ, ಕ್ರಪಾಂಕವನ್ನು ಕೊಡ್ತಾ ಇದ್ದೀನಿ ಅಂತ. ಯಾರಿಗೆ ಸ್ವಾಮಿ ತಾವು ಕ್ರಪಾಂಕವನ್ನು ಕೊಡೋದು? ನಾವು 10, 15, 20 ವರ್ಷಗಳಿಂದ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಬದುಕು ಅತಂತ್ರವಾಗಿದೆ, ನಮಗೆ ಜೀವನ ಸಾಗಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಒಂದು ಸಂದೇಶವನ್ನು ತಮ್ಮ ಎದುರಿಗೆ ತೆಗೆದುಕೊಂಡು ಬಂದರೂ ಸಹಿತ ತಾವೇನು ಹೇಳ್ತಾ ಇದ್ದೀರಿ, ಕ್ರಪಾಂಕ ಕೊಡ್ತಾ ಇದ್ದೀವಿ ಅಂತ. ಕ್ರಪಾಂಕಕ್ಕೆ ನಮ್ಮ ಪರೀಕ್ಷೆಗಳಿಗೆ ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಅತಿಥಿ ಉಪನ್ಯಾಸಕರು ಬರಬೇಕಾದ್ರೆ 10 ವರ್ಷ ಕಾಯಬೇಕು. 10 ವರ್ಷ ನಾವು ಇಲ್ಲಿ ಸೇವೆ ಸಲ್ಲಿಸಿದ್ರೆ ನಮ್ಮ ನೇಮಕಾತಿ ವಯಸ್ಸು ಮುಗಿದೋಗಿರ್ತದೆ ಸ್ವಾಮಿ. ನಮಗದು ಬೇಡ. ನಮ್ಮೆಲ್ಲರ ಒಟ್ಟು ನಮ್ಮ ಕರ್ನಾಟಕದ ಅತಿಥಿ ಉಪನ್ಯಾಸಕರ ಹೋರಾಟದ ಉದ್ದೇಶ ಇರತಕ್ಕಂಥದ್ದು ಕಾಯಂ ಮಾತಿಯನ್ನ ಮಾಡಬೇಕು, ಇಲ್ಲ ಸೇವಾ ಭದ್ರತೆಯನ್ನ ಕೊಡಬೇಕು ಅನ್ನುವಂಥದ್ದು.